ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಂಚನಹಳ್ಳಿ ಗ್ರಾಮದ ನಿವಾಸಿಯಾದ ರಾಜಮ್ಮ ಎಂಬುವರಿಗೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಮನೆ ನಿರ್ಮಿಸಿಕೊಟ್ಟಿದ್ದು ಇಂದು ರಾಜಮ್ಮರವರಿಗೆ ಮನೆಯನ್ನು ಹಸ್ತಾಂತರ ಮಾಡಲಾಯಿತು. ಇನ್ನು ಸುಮಾರು 1,30,30,000 ರೂಪಾಯಿ ಮೌಲ್ಯದ ಸುಸಜ್ಜಿತವಾದ ಮನೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ನಿರ್ಗತಿಕರಿಗೆ ನಿರ್ಮಿಸಿಕೊಡಲಾಗುತ್ತಿದ್ದು ಈಗಾಗಲೇ ತಾಲೂಕಿನಲ್ಲಿ 7 ಮನೆಗಳನ್ನು ಕಟ್ಟಿಕೊಡಲಾಗಿದೆ ಎನ್ನಲಾಗಿದೆ. ಇನ್ನು ಈ ವೇಳೆ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆರವರು ಮತ್ತು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಡಾಕ್ಟರ್ ಭಾರ್ಗವ್ ರೆಡ್ಡಿರವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಶಿಕ್ಷಣ, ಮಹಿಳಾ ಸಬಲೀಕರಣ, ವೃದ್ಧರಿಗೆ ಹಾಗೂ ವಿಶೇಷ ಚೇತನರಿಗೆ ಮಾಸಾಚರಣೆ, ಕೆರೆಗಳ ಅಭಿವೃದ್ಧಿ ಸಂಬಂಧಿಸಿದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ತಾಲೂಕಿನಲ್ಲಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದು, ಮುಂದುವರಿದ ಭಾಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ನಿರ್ಗತಿಕರಿಗೆ ಉಚಿತವಾಗಿ ಮನೆ ಕಟ್ಟಿಕೊಡುವ ಕೆಲಸವನ್ನು ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದುದು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಚನಹಳ್ಳಿ ಸಂಪಂಗಿ ರಾಮಯ್ಯ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕರಾದ ಉಮರಬ್ಬ, ಆನೇಕಲ್ ತಾಲೂಕಿನ ಯೋಜನಾಧಿಕಾರಿಯಾದ ನಾಗೇಶ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸುಧಾ, ವಲಯ ಮೇಲ್ವಿಚಾರಕರು ಜಯಲಕ್ಷ್ಮಿ, ಸಂಘದ ಸದಸ್ಯರು ಮತ್ತು ಶೌರ್ಯ ವಿಪತ್ತು ತಂಡದವರು ಭಾಗವಹಿಸಿದರು. ಮಾನ್ಯ ಶ್ರೀಮನ್ ಹೆಗ್ಡೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಮಂಚನಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಡೀ ಕರ್ನಾಟಕದಲ್ಲಿ ಮಾದರಿ ಸೇವೆಯನ್ನು ಮಾಡ್ತಿರತಕ್ಕಂಥ ಹೆಗ್ಗಡೆಯವರಿಗೆ ಎಷ್ಟೇ ಒಳ್ಳೆಯ ಮಾತುಗಳನ್ನು ಆಡಿದ್ರು ಸಾಲದು. ಯಾಕೆಂತಂದರೆ ಪ್ರತ್ಯಕ್ಷವಾಗಿ ಮಂಚನಹಳ್ಳಿ ಗ್ರಾಮದಲ್ಲಿ ನಿರಾಶ್ರಿತರಾಗಿರ್ತಕ್ಕಂಥ ರಾಜಮ್ಮನವರಿಗೆ ಇವತ್ತು ಸೂರನ್ನು ಕಲ್ಪಿಸಿಕೊಟ್ಟು ಒಂದು ಕುಟುಂಬವನ್ನು ಸಾರ್ಥಕಗೊಳಿಸಿದ್ದಾರೆ. ಅವರಿಗೆ ನಿಜಕ್ಕೂ ನನ್ನ ಪರವಾಗಿ ಮತ್ತು ಮಂಚನಹಳ್ಳಿ ಗ್ರಾಮಸ್ಥರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು. ಅವರಿಗೆ ಆ ಮಂಜುನಾಥ ಸ್ವಾಮಿ ಇನ್ನೂ ಸಾಕಷ್ಟು ಆಯುಷು, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಕಾಪಾಡಿ ಇನ್ನೂ ಅನೇಕ ಕುಟುಂಬಗಳಿಗೆ ಸಾರ್ಥಕ ಜೀವನ ನಡೆಸಲು ಆಶ್ರಯ ಕೊಡಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾಡಿನ ಹೆಸರಾಂತ ಪೂಜ್ಯನೀಯ ವೀರೇಂದ್ರ ಹೆಗಡೆ ಅವರು ಗ್ರಾಮ ವಿಕಾಸ ಕೇಂದ್ರವನ್ನು ಪ್ರಾರಂಭ ಮಾಡಿ ರಾಜ್ಯದ ಉದ್ದಗಲಕ್ಕೂ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಮಂಚನಹಳ್ಳಿ ಗ್ರಾಮದಲ್ಲಿ ವಾತ್ಸಲ್ಯದ ಅಡಿನಲ್ಲಿ ರಾಜಮ್ಮ ಅಂತಕ್ಕಂಥ ಒಬ್ಬ ನಿರ್ಗತಿಕರಿಗೆ ಭಾಳ ವ್ಯವಸ್ಥಿತವಾದ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ವೀರೇಂದ್ರ ಹೆಗಡೆ ಅವರಿಗೆ ಮತ್ತು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಈ ಗ್ರಾಮೀಣಾಭಿವೃದ್ಧಿ ವಿಕಾಸ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಈ ಗ್ರಾಮದಲ್ಲಿ ಕೂಡ ಇಂಥ ಒಬ್ಬ ಫಲಾನುಭವಿಯನ್ನು ಹುಡುಕಿ ಇಂಥ ಸುಸಜ್ಜಿತವಾದ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇವೆ. ಅವರು ಹಲವಾರು ಸೇವೆಗಳನ್ನು ಮಾಡ್ತಾರೆ. ಇವತ್ತು ಇಡೀ ನಾಡು ಅಥವಾ ವಿಶ್ವದಲ್ಲೇ ಹೆಸರಾಗಿರ್ತಕ್ಕಂಥ ಪ್ರತಿನಿತ್ಯ ಶ್ರೀ ಕ್ಷೇತ್ರದಲ್ಲಿ ಸಾವಿರಾರು ಲಕ್ಷಾಂತರ ಜನರಿಗೆ ಅನ್ನದಾಸೋಹದ ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಹಲವಾರು ಕೆರೆಗಳ ಪುನರ್ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ನಮ್ಮ ವಿದ್ಯಾ ವಿಕಾಸ ಯೋಜನೆಯಲ್ಲಿ ಸುಮಾರು ಮೊನ್ನೆ ಕೂಡ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಶಾಲೆಗಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಹಾಗಾಗಿ ವಿದ್ಯೆಗೆ ಒಂದು ಪರಿಸರಕ್ಕೆ ಮತ್ತು ಈ ರೀತಿಯಾಗಿ ನಿರ್ಗತಿಕರಿಗೆ ಈ ಅಜ್ಜಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಕೊಡೋದ್ರ ಜೊತೆಗೆ ಇವತ್ತು ಮನೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಇದು ಭಾಳ ಪುಣ್ಯವಾದ ಕೆಲಸ. ಹಾಗಾಗಿ ವೀರೇಂದ್ರ ಹೆಗಡೆ ಅವರ ಒಂದು ಪಾದಗಳಿಗೆ ನಾವು ಎಷ್ಟು ನಮನಗಳನ್ನು ಸಲ್ಲಿಸೋದಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಸಾವಿರಾರು ಕೋಟಿಗಳು ಭಾಳ ಜನರ ಹತ್ರ ಇರ್ತದೆ. ಯಾರೂ ಕೂಡ ಸೇವಾ ಮನೋಭಾವನೆ ಮಾಡಲಿಕ್ಕೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಡಿನ ಉದ್ದಗಲಕ್ಕೂ ನಾನು ಹೇಳ್ದಂಗೆ ಕೆರೆಗಳಿರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇಂಥ ನಿರ್ಗತಿಕರಿಗೆ ಮನೆ ಕೊಡ್ತಕ್ಕಂಥದ್ದು ಮತ್ತು ಪ್ರತಿ ತಿಂಗಳಿಗೆ ಅವರಿಗೆ ಸರ್ಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಎಲ್ಲೋ ಒಂದೊಂದು ತಿಂಗಳು ಕಡೆ ಅದು ಪ್ರೋತ್ಸಾಹ ಹಣ ಕೊಡುವಾಗ ಅವೆಡುತ್ತೆ. ಆದರೆ ಈ ಶ್ರೀ ಕ್ಷೇತ್ರ ವಿಕಾಸ ಯೋಜನೆಯಲ್ಲಿ ಪ್ರತಿನಿತ್ಯ ಅವರಿಗೆ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಕಾಯಕದಲ್ಲಿ ಪಾಲ್ಗೊಂಡಂಥ ಈ ಕ್ಷೇತ್ರದ ಎಲ್ಲರಿಗೂ ಕೂಡ ಉಮರು ಮ್ಯಾನೇಜರ್ ಇರ್ಬೋದು ಮತ್ತು ಮೇಡಮ್ ಅವರು ಇರ್ಬೋದು ಮತ್ತು ನಮ್ಮ ಗ್ರಾಮದವರ ಎಕ್ಕೋರು ಎಲ್ಲರಿಗೂ ಕೂಡ ನಾನು ತುಂಬ ವಂದನೆಗಳನ್ನು ಸಲ್ಲಿಸ್ತಾ
ಮತ್ತೊಮ್ಮೆ ಈ ಒಂದು ನಮ್ಮ ತಾಲೂಕಿಗೆ ಹಲವಾರು ಸೇವೆಯನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ತಾಲೂಕಿನ ಪರವಾಗಿ ವೀರೇಂದ್ರ ಹೆಗಡೆ ಅವರ ಕುಟುಂಬಗಳಿಗೆ, ಅಮ್ಮನಿಯವರಿಗೆ ಎಲ್ರಿಗೂ ಕೂಡ ನಾನು ತುಂಬುವುದೇ ವಂದನೆಗಳು. ಅಷ್ಟಾಂಗ ನಮಸ್ಕಾರ ಹಾಕಿದ್ರೇನು ಅದು ಸಾಲೋದಿಲ್ಲ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಈ ಸಂಘದಲ್ಲಿ ನಾನು ಹತ್ರ ಒಂದು 10 ವರ್ಷದಿಂದ ಅವ್ರ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ಬರೀ ಕೆರೆಗಳು ಆಮೇಲೆ ಮನೆಗಳು ಇದಲ್ಲದೆ ಅವರ ಅನಾರೋಗ್ಯದಿಂದ ಇರುವಂತಹ ಎಷ್ಟೋ ಜನಗಳಿಗೆ ಇವರು ಆರ್ಥಿಕ ಸಹಾಯವನ್ನಾಗಲಿ ಅಥವಾ ಅವ್ರ ಮನೆಗಳಿಗೆ ಹೋಗಿ ಅವ್ರಿಗೆ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳಾಗಲಿ ಆಮೇಲೆ ಮೆಡಿಸಿನ್ಗಳಾಗಲಿ ಇವೆಲ್ಲ ಜಾಸ್ತಿ ಕೊಟ್ಟಿದ್ದಾರೆ. ಈಗ ನಡೀತಾ ಇರುವಂಥ ಕೆಲಸ ಕೊಂಡಾರೆಡ್ಡಿ ಕೆರೆಯಲ್ಲಿ ಬಹಳ ದೊಡ್ಡ ಕೆರೆ, ಅದು ಹತ್ರ 1.5 ತಿಂಗಳಿಂದ ಅಚ್ಚುಕಟ್ಟಾಗಿ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಇನ್ನೊಂದು 15 ದಿವಸದಲ್ಲಿ ನನಗನ್ಸ್ದಂಗೆ ಆ ಕೆರೆ ಮುಗಿದೋಗುತ್ತೆ. ಅದನ್ನು ಬಿಟ್ಟರೆ ಇನ್ನು ವಿದ್ಯಾಕ್ಷೇತ್ರದಲ್ಲಿ ಅವರ ಕೊಡುಗೆ ಜಾಸ್ತಿ ಇದೆ. ಸಂಘದಲ್ಲಿ ಕೆಲಸ ಮಾಡ್ತಾ ಇರೋರಿಗಾಗಲಿ ಅಥವಾ ಬಡವರಿಗಾಗಲಿ ಇವ್ರಿಗೆಲ್ಲನೂ ಪ್ರೋತ್ಸಾಹಧನ ಅಂತ ಕೊಡ್ತಾರೆ ಚೆನ್ನಾಗಿ ಓದೋ ಮಕ್ಕಳಿಗೆ. ಇನ್ನು ಇಲ್ಲಿ ಮಂಚನಹಳ್ಳಿ ಗ್ರಾಮದಲ್ಲಿ ಈ ಮನೆ ಕಟ್ಕೊಂಡಿರೋದು ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿ ಊರಲ್ಲಿ ಎಲ್ಲೋ ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಆನೇಕಲ್ ತಾಲೂಕಲ್ಲಿ ಆನೇಕಲ್ ತಾಲೂಕಿಗೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಧರ್ಮಸ್ಥಳದ ಸಂಘದಿಂದ. ಒಂದು ಇದಿದೆ, ಈ ದೇವರು ವರ ಕೊಟ್ರೇನು ಪೂಜಾರಿ ವರ ಕೊಡೋದಿಲ್ಲ ಅನ್ನೋದು. ಆದರೆ ಇಲ್ಲಿ ಹಂಗಿಲ್ಲ. ಇಲ್ಲಿ ನಮ್ಮ ಉಮರಬ್ಬ ಸರ್ ಆಗಿರ್ಬೋದು ಅಥವಾ ನಾಗೇಶ್ ಸರ್ ಆಗಿರ್ಬೋದು, ಸುಧಾ ಅವರಾಗಿರ್ಬೋದು, ಎಲ್ಲ SP ಅವರು ಎಲ್ಲರೂ ಎಲ್ಲ ಧರ್ಮಸ್ಥಳದ ಸಂಘದವರೆಲ್ಲನೂ ಅಲ್ಲಿಂದ ವರ ಕೊಟ್ಟರೆ ಇದನ್ನು ಜನಗಳಿಗೆ ತಲುಪಿಸೋ ಅಂಥ ಕೆಲಸ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಮಗೆ ತುಂಬ ಖುಷಿಯಾದಂತಹ ಸಂಗತಿ. ರಾಜಮ್ಮ ಅವರಿಗೆ ನಾವು ಇವತ್ತು ವಾತ್ಸಲ್ಯ ಮನೆ ಅಡಿಯಲ್ಲಿ ಅಮ್ಮನವರ ಒಂದು ಕನಸಿನ ಕಾರ್ಯಕ್ರಮ, ನಿರ್ಗತಿಕರಿಗೆ ಸೂರನ್ನು ಕಲ್ಪಿಸಿಕೊಡುವಂಥ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಇವತ್ತು ಯಾರೆಲ್ಲ ನಿರ್ಗತಿಕರಿದ್ದಾರೆ ಅವರೆಲ್ಲರಿಗೂ ಕೂಡ ಸೂರನ್ನು ಒದಗಿಸಿಕೊಳ್ಳುವಂಥ ಕಲ್ಪನೆ ಅಡಿಯಲ್ಲಿ ಇವತ್ತು ರಾಜಮ್ಮ ಅವರಿಗೆ ನಾವು ವಾತ್ಸಲ್ಯವನ್ನು ಕಳೆದ ಒಂದು 20 ದಿವಸಗಳ ಹಿಂದೆ ನಿರ್ಮಾಣ ಮಾಡಿ ಇವತ್ತು ಅವರಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಅಮ್ಮನವರಿಗೆ ಈ ಕಲ್ಪನೆ ಯಾಕೆ ಬಂತು ಅಂತ ಹೇಳಿದರೆ, ಬಹಳಷ್ಟು ಜನರಿಗೆ ನಾವು ಮಾಶಾಸನ ಕೊಡ್ತಾ ಇದ್ದೇವೆ. ಸುಮಾರು ರಾಜ್ಯದಲ್ಲಿ ಯಾರೆಲ್ಲ ನಿರ್ಗತಿಕರಿದ್ದಾರೆ, ಒಬ್ಬಂಟಿಗರಾಗಿ ಬದುಕ್ತಾ ಇದ್ದಾರೆ, ಯಾರು ಇವತ್ತಿನ ಕಾಲದಲ್ಲಿ ನೋಡಲ್ಲ, ಅನಾಥಾಶ್ರಮಗಳು ಇವತ್ತು ಜಾಸ್ತಿ ಆಗ್ತಾ ಇದೆ. ಶ್ರೀಮಂತರಾಗಿದ್ದರೂ ಕೂಡ ಅನಾಥಾಶ್ರಮಕ್ಕೆ ಹೋಗುವಂಥ ಪರಿಸ್ಥಿತಿಗಳಿದೆ. ಅಂಥದ್ರಲ್ಲಿ ಬಡವರಾಗಿದ್ದುಕೊಂಡು ಇವತ್ತು ಬದುಕಲಿಕ್ಕೆ ಕಷ್ಟದಲ್ಲಿರುವಂತಹ ಬಹಳಷ್ಟು ಕುಟುಂಬಗಳು ನೋಡಿದಾಗ ಕಣ್ಣೀರು ಬರ್ತದೆ. ಇಂತಹ ಸಂದರ್ಭದಲ್ಲಿ ಅಮ್ಮನವರು ಆಲೋಚನೆ ಮಾಡಿದ್ರು, ಅವರಿಗೊಂದು ಸೂರನ್ನು ಒದಗಿಸಿಕೊಡಬೇಕು. ಅವ್ರಿಗೆ ಕೇವಲ ನಾವು ದುಡ್ಡು ಕೊಟ್ಟರೆ ಅವರಿಗೆ ದುಡ್ಡು ಔಷಧಿಗೂ ಅದಕ್ಕೆ ಖರ್ಚಾಗುತ್ತೆ. ಆದರೆ ಬದುಕಲಿಕ್ಕೋಸ್ಕರ ಅವರು ಇರುವಷ್ಟು ದಿವಸ ಚೆನ್ನಾಗಿ ಬದುಕಬೇಕೆನ್ನುವ ಒಂದು ದೃಷ್ಟಿಕೋನ ಇಟ್ಟುಕೊಂಡು ವಾತ್ಸಲ್ಯ ಮನೆ ಎನ್ನುವಂಥ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಸುಮಾರು 900ಕ್ಕೂ ಮಿಕ್ಕಿ ಮನೆಗಳನ್ನು ನಿರ್ಮಾಣ ಮಾಡಿ ಅವರಿಗೆ ಖುಷಿಯಲ್ಲಿ ಬದುಕುವಾಗಿ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇದು 6ನೇ ಮನೆ. ಈ ಕಳೆದ 3-4 ವರ್ಷಗಳಿಂದ ಯಾರಿಗೆಲ್ಲ ನಿರ್ಗತಿಕರಿದ್ದಾರೆ ಅವರಿಗೆ ಹುಡುಕಿ ಹಾಕೊಂಡು ಅಂಥವರಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ವರ್ಷ ಇನ್ನೊಂದು ಮನೆ ನಾವು ಈಗಾಗಲೇ ರಚನೆ ಮಾಡ್ತಾ ಇದ್ದೇವೆ. ಇದು ಪ್ರಥಮ ಮನೆ, ಇನ್ನೊಂದು ಮನೆ, ಒಟ್ಟು 6ನೇ ಮನೆಯನ್ನು ನಾವು ಇವತ್ತು ನಿರ್ಮಾಣ ಮಾಡಿ ಈ ಒಂದು ತಾಲೂಕಿನಲ್ಲಿ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಉದ್ದೇಶ ಏನು ಅಂತಂದರೆ ಅವ್ರು ಚೆನ್ನಾಗಿ ಬದುಕಬೇಕು, ಅವರ ಜೀವನ ಖುಷಿಯಲ್ಲಿ ಇರಬೇಕು, ಅವ್ರು ಇರುವಷ್ಟು ದಿವಸ ಸಂತೋಷವಾಗಿ ಬದುಕಬೇಕು, ಯಾರಲ್ಲಿ ಕೈ ಚಾಚಿಕೊಂಡು ಬದುಕುವಂಥ ಕೆಲಸಗಳಾಗಬಾರ್ದು ಎನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ವಾತ್ಸಲ್ಯವು ಇಂತಹ ನಿರ್ಗತಿಕರಿಗೆ ಆಶ್ರಯದಾನವಾಗಿ ಬದುಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಪೂಜ್ಯರ ಮತ್ತು ಅಮ್ಮನವರ ಆಶಯ ಕಾರ್ಯಕ್ರಮ ಆಗಿದ್ದ ಕಾರಣ ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಇವತ್ತು ಅವರಿಗೆ ಖುಷಿಯನ್ನು ಕೊಡುವಂಥ ಕೆಲಸ, ಅವರ ಮುಖದಲ್ಲಿ ನಾವು ಖುಷಿಯನ್ನು ಕಾಣುವಂಥ ಕೆಲಸವನ್ನು ಮಾಡಿದ್ದೇವೆ. ಇದಲ್ಲದೆ ಬಹಳಷ್ಟು ಕಾರ್ಯಕ್ರಮ ಇವತ್ತು ಶಾಲೆಗಳಿಗೆ ಬೆಂಚ್ ಡೆಸ್ಕ್ಗಳು ಅಂತ ಸುಮಾರು 4 ಕೋಟಿ ರೂಪಾಯಿಯ ಬೆಂಚ್ ಡೆಸ್ಕ್ಗಳನ್ನು ಈ ವರ್ಷ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಕೊಟ್ಟಿದೆ. ಸುಮಾರು ಒಂದು 75 ಶಾಲೆಗಳಿಗೆ ನಮ್ಮ ಈ ಒಂದು ಜಿಲ್ಲೆಯಲ್ಲಿ 670 ಬೆಂಚ್ ಡೆಸ್ಕ್ಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ 80% ಕ್ಷೇತ್ರದ ಮುಖಾಂತರ 20% ಸಮಿತಿಯವರು ಒದಗಿಸಿಕೊಟ್ಟರೆ ಅವರಿಗೆ ಒಂದು ಸುಂದರವಾದ ಚೆನ್ನಾಗಿರುವಂಥ ಒಂದು 20 ವರ್ಷ 25 ವರ್ಷ ಬಾಳಿಕೆ ಬರುವಂಥ ಒಂದು ಬೆಂಚ್ ಡೆಸ್ಕ್ಗಳನ್ನು ಕೊಟ್ಟಿದ್ದೇವೆ.
ಅದಲ್ಲದೆ ಸುಮಾರು 26 ಶಾಲೆಗಳಿಗೆ ಟೀಚರ್ಸ್ಗಳನ್ನು ಕೊಟ್ಟಿದ್ದೇವೆ ಈ ವರ್ಷ. ಅದರಲ್ಲಿ 21 ಶಾಲೆಗಳಿಗೆ ಆನೇಕಲ್ ತಾಲೂಕಿನಲ್ಲಿ ಕೊಟ್ಟಿದ್ದೇವೆ. ಇನ್ನೊಂದು ಏನಂತ ಹೇಳಿದ್ರೆ ಏಕೋಪಾಧ್ಯಾಯ ಇರುವಂತ ಶಾಲೆಗಳು ಜಾಸ್ತಿ ಇದೆ. ಜೊತೆಯಲ್ಲಿ ಒಂದು ಟೀಚರ್ಸ್ ಇಲ್ಲದಂತ ಶಾಲೆಗಳು 3 ಶಾಲೆಗಳಿಗೆ ನಾವು ಆನೇಕಲ್ ತಾಲೂಕಿನಲ್ಲಿ ಇವತ್ತು ನಮ್ಮವೇ ಶಿಕ್ಷಕರು ನಿರ್ವಹಣೆ ಮಾಡುವಂತ ಕೆಲಸಗಳನ್ನು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಆಗಿದೆ. ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಶಾಲೆಗಳಿಗೆ ನಾವು ಅವಕಾಶವನ್ನು ಒದಗಿಸಿದ್ವಿ. ಇದಲ್ಲದೆ ಕೆರೆಗಳ ಅಭಿವೃದ್ಧಿ, ಇವತ್ತು 1,000 ಕೆರೆಗಳನ್ನು ಇವತ್ತು ನಿರ್ಮಾಣ ಮಾಡಿ 141 ಕೋಟಿ ರೂಪಾಯಿ ಇವತ್ತು ಈ ಕೆರೆಗಳ ಅಭಿವೃದ್ಧಿಗೋಸ್ಕರ ಆನೇಕಲ್ ತಾಲೂಕಲ್ಲಿ ಸುಮಾರು 9 ಕೆರೆಗಳನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ದೇವೆ. ಒಂದು ಹಂತದಲ್ಲಿ ಇವತ್ತು ಕೊಂಡಾರೆಡ್ಡಿ ಕೆರೆ ಅದನ್ನು ಮುಕ್ತಾಯ ಹಂತದಲ್ಲಿ ಇದೆ. ಅದನ್ನು ಕೂಡ ನಾವು ಸುಮಾರು ಬಹಳಷ್ಟು ದೊಡ್ಡ ಕೆರೆ ಆದರೂ ಇಲ್ಲಿಯ ಜನರಲ್ಲ ಬೇಡಿಕೆ ಅನ್ನೋದಾರ ಅದನ್ನು ಕೈಗೆತ್ತಿಕೊಂಡು ಇವತ್ತು ಕಾಮಗಾರಿ ಸಂಪೂರ್ಣವಾಗಿ ಮುಗಿಸುವಂತ ಕೆಲಸ. ಇದಲ್ಲದೆ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಈ ಗ್ರಾಮದಲ್ಲಿರುವಂತ ಈ ತಾಲೂಕಿನಲ್ಲಿರುವಂತಹ ಜನರ ಸಹಕಾರದಿಂದಾಗಿ, ಅವರ ಒಂದು ಪ್ರೋತ್ಸಾಹದಿಂದಾಗಿ ಪೂಜ್ಯರ ಕಾರ್ಯಕ್ರಮಗಳನ್ನು ಈ ಗ್ರಾಮದಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗಿದೆ. ಸ್ವಸಹಾಯ ಸಂಘದ ಸದಸ್ಯರಿಗೂ ಕೂಡ ಇದರಿಂದ ನಾವು ಬಹಳಷ್ಟು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೂಡ ಯೋಜನೆ ಈ ಒಂದು ತಾಲೂಕಿನ ಒಟ್ಟಿಗೆ ಇದೆ ಸಂಸ್ಥೆ ಇನ್ನಷ್ಟು ಈ ಕಾರ್ಯಕ್ರಮ ಅಭಿವೃದ್ಧಿಪಡಿಸಲಿಕ್ಕೆ ಖಂಡಿತ ಪ್ರಯತ್ನವನ್ನು ಪಡ್ತೇವೆ. ನೀವೆಲ್ಲರೂ ಸಹಕಾರ ಕೊಡಿ ಅಂತ ಹೇಳ್ತಾ ರಾಜಮ್ಮ ಅವರಿಗೂ ಕೂಡ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಅವರ ಮುಂದಿನ ಜೀವನ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ಹಾರೈಕೆ ಮಾಡಿ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರ ಹಾಗೂ ಶ್ರೀಮತಿ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದದೊಂದಿಗೆ ನಮ್ಮ ಜ್ಞಾನ ವಿಕಾಸ ಕೇಂದ್ರವನ್ನು ನಮ್ಮೂರಿನಲ್ಲಿ ನಿರ್ಮಾಣ ಮಾಡಿದ್ದೇವೆ. ಆ ಜ್ಞಾನ ವಿಕಾಸದ ಅಡಿಯಲ್ಲಿ ನಮಗೆ ತಿಂಗಳು ಒಂದು ಹೆಣ್ಮಕ್ಳು ಬೇಕಾದ ಸೌಕರ್ಯವನ್ನು ಒದಗಿಸಿಕೊಡ್ತಾರೆ. ಒಂದು ಸಿಸ್ಟರ್ ಆಗಲಿ, ಒಂದು ಲಾಭ ಎಲ್ಲ ಆಗಲಿ, ಹೆಣ್ಮಕ್ಳು ಬೇಕಾದೆಲ್ಲನೂ ತಿಂಗಳು ಜ್ಞಾನ ವಿಕಾಸದ ಅಡಿಯಲ್ಲಿ ನಮಗೆ ನಿರ್ಮಾಣ ಚೆನ್ನಾಗಿ ನಮಗೆ ಸಹಾಯ ಮಾಡ್ತಾರೆ, ಮಾಹಿತಿ ಕೊಡ್ತಾರೆ. ಮತ್ತು ಇದು ನಮಗೆ ಸಾಲ ಆಗಲಿ ಸ್ವಸಹಾಯ ಸಂಘಗಳಿಗೆ ಅಷ್ಟೇ ಚೆನ್ನಾಗಿ ಕೊಟ್ಟು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಅನುಕೂಲ ಆಗಿದೆ ಇದು ಜ್ಞಾನ ವಿಕಾಸ ಮಾಡಿದ್ರಿಂದ. ಇದು ವಾತ್ಸಲ್ಯ ಕಿಟ್ಟು ಮತ್ತು ಇದು ಅಜ್ಜಿ ಕೈ ತುತ್ತು ಅದೆಲ್ಲ ಮಾಡಿಸಿ ಕೊಡ್ತಾರೆ. ಹೆಣ್ಮಕ್ಳು ಬೇಕಾದ ಸೌಕರ್ಯ ಎಲ್ಲನೂ ತಿಂಗಳು ಒಂದೊಂದು ನಮಗೆ ಮಾಡಿಸ್ಕೊಡ್ತಾರೆ. ಇದರಿಂದ ತುಂಬ ಉಪಯೋಗ ಆಗಿದೆ ಸರ್ ಗ್ರಾಮಾಭಿವೃದ್ಧಿ ಯೋಜನೆಯಿಂದ.